ನಿಮ್ಮ ಮಗಳ ಹೈಯರ್ ಎಜುಕೇಷನ್ಗಾಗ್ಲಿ ಅಥವಾ ಮದುವೆಗಾಗ್ಲಿ 70 ಲಕ್ಷ ದುಡ್ಡು ಬೇಕಾ? ಹಾಗಾದ್ರೆ ಯಾವ ಯೋಜನೆಯಲ್ಲಿ ಹೂಡಿಕೆನ ಮಾಡಬೇಕು? ಆ ಯೋಜನೆಯ ಹೆಸರೇನು? ಆ ಯೋಜನೆನ ಯಾವ ರೀತಿ ಸ್ಟಾರ್ಟ್ ಮಾಡುವಂಥದ್ದು? ಎಷ್ಟು ಅಮೌಂಟಿಂದ ಸ್ಟಾರ್ಟ್ ಮಾಡಬೇಕು? ಹಾಗಾದ್ರೆ ಆ ಯೋಜನೆಯ ನಿಯಮಗಳೇನು? ಅನ್ನುವಂಥ ಪ್ರತಿಯೊಂದು ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋದ ಅಂತ ಅನ್ಕೊಂಡಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೋ ಹೇಳಿದ್ರು ಅಂತ ಹೇಳಿ ಈ ಯೋಜನೆನ ಕಟ್ತಾ ಇದ್ದೀನಿ ಅಂತ ಕೆಲವರು ಕಟ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ನೀವ್ ಏನೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೂ ಕೂಡ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನ ತಿಳ್ಕೊಂಡು ಮಾಡಿ. ಒಂದು ಹೆಣ್ಮಗಳು ಮನೆಯಲ್ಲಿ ಇದ್ದಾಳೆ ಅಂದ್ರೆ ಈ ಯೋಜನೆನ ನೀವು ಮಸ್ಟ್ ಅಂಡ್ ಶುಡ್ ಆಗಿ ಮಾಡಿಸ್ಲೇಬೇಕು. ಒಂದು ಹೆಣ್ಮಗಳು ಒಂದು ಮನೆಯಲ್ಲಿ ಜನಿಸಿದ್ಲು ಅಂತ ಅಂದ್ರೆ ಆ ಸಂತೋಷ, ಸಂಭ್ರಮ, ಸಡಗರ ಎಷ್ಟಿರುತ್ತಲ್ವ, ಅವತ್ತಿಂದನೇ ಅವಳ ಜವಾಬ್ದಾರಿ ಪೂರ ತಂದೆ ತಾಯಿದಾಗಿರುತ್ತೆ. ಆ ಜವಾಬ್ದಾರಿ 21 ವರ್ಷದ ನಂತರ ಆ ಹೊರೆ ಆಗ್ಬಾರ್ದು ಅಂತ ಅಂದ್ರೆ ನೀವು ಮಗು ಹುಟ್ಟಿದ 1 ತಿಂಗಳ ನಂತರದಿಂದನೇ ಈ ಖಾತೆನ ಪ್ರಾರಂಭ ಮಾಡಬೇಕು. ಹಾಯ್ ಹಲೋ, ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ಒಂದು ಮನೆಯಲ್ಲಿ ಹೆಣ್ಮಗಳು ಜನಿಸಿದ್ಲು ಅಂತ ಅಂದ್ರೆ ಅವಳನ್ನ ಲಕ್ಷ್ಮಿ ರೂಪ ಅಂತಾನೆ ಹೇಳ್ತಾರೆ. ಆ ಹೆಣ್ಮಗಳು ಬೆಳೀತಾ ಬೆಳೀತಾ ದೊಡ್ಡೋಳು ಆಗ್ತಿದ್ದಂಗೆ ಅವಳ ಹೈಯರ್ ಎಜುಕೇಷನ್ಗಾಗಿರ್ಬೋದು ಅಥವಾ ಅವಳ ಮದುವೆಗಾಗಿರ್ಬೋದು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಂತ ತಂದೆ ತಾಯಿಗಳಿಗೆ ಚಿಂತೆ ಆಗ್ತಾ ಇರುತ್ತೆ. ಆ ಚಿಂತೆ ಆಗ್ಬಾರ್ದು ಅಂತಾನೆ ಕೇಂದ್ರ ಸರ್ಕಾರ ಒಂದು ಅತ್ಯುತ್ತಮವಾದ ಯೋಜನೆನ ಜಾರಿಗೆ ತಂದಿದೆ. ಆ ಯೋಜನೆನೇ SSY ಯೋಜನೆ ಅಂತ ಹೇಳಿ, ಹಂಗಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಹೇಳಿ. ಈ ಯೋಜನೆ ಬಗ್ಗೆ ಆಲ್ರೆಡಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಬಟ್ ಯಾರೋ ಏನೋ ಹೇಳಿದ್ರು ಇದರಿಂದ ಒಳ್ಳೆ ಲಾಭ ಬರುತ್ತಂತೆ, ಒಳ್ಳೇದಾಗುತ್ತಂತೆ ನನ್ನ ಹೆಣ್ಮಗಳಿಗೆ ಅಂತ ಹೇಳಿ ಈ ಯೋಜನೆನ ಕಟ್ತಾ ಇದ್ದೀನಿ ಅಂತ ಕೆಲವರು ಕಟ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ನೀವ್ ಏನೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೂ ಕೂಡ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನ ತಿಳ್ಕೊಂಡು ಮಾಡಿ. ಯಾಕೆ ಅಂದ್ರೆ ₹1 ದುಡಿಮೆ ಮಾಡ್ಬೇಕಾದ್ರೂ ಎಷ್ಟು ಕಷ್ಟ ಪಟ್ಟಿರ್ತೀರಾ ಅಂತ ಅದು ನಿಮ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ₹1ಗೆ ಲಾಭ ಬರಬೇಕು ಅಂದ್ರೆ ಅದು ಒಳ್ಳೆ ರೀತಿನೇ ಬರ್ಬೇಕಾಗಿರುತ್ತೆ. ಆ ಒಳ್ಳೆ ರೀತಿ ಬರ್ಬೇಕು ಅಂದ್ರೆ ಅದ್ರ ಬಗ್ಗೆ ನೀವು ಫುಲ್ಲು ಡೀಟೇಲ್ಸ್ ಆಗಿ ತಿಳ್ಕೊಬೇಕಾಗುತ್ತೆ. ಯಾರೋ ಏನೋ ಹೇಳಿದ್ರು ನಾನು ಕಟ್ತಾ ಇದ್ದೀನಿ ಅಂತ ಕಟ್ಕೊಂಡು ಹೋಗ್ಬೇಡಿ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ನ ಕೊಡೋದ ಅಂತ ಅನ್ಕೊಂಡು ಬಂದಿದ್ದೀನಿ. ಈ SSY ಯೋಜನೆ ಕೇವಲ ಒಂದು ಉಳಿತಾಯ ಯೋಜನೆಯಲ್ಲ, ಇದು ಒಂದು ಹೆಣ್ಣು ಮಗಳ ಭವಿಷ್ಯದ ರಕ್ಷಾ ಕವಚ ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಈ ಗೌರ್ಮೆಂಟ್ ಸ್ಕೀಮ್ಗಳಲ್ಲಿ ಇದೊಂದು ಬೆಸ್ಟ್ ಸ್ಕೀಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಬಡ್ಡಿ ದರ ಎಲ್ಲಾ ಸ್ಕೀಮ್ಗಳಿಗೆ ಕಂಪೇರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಬ್ಯಾಂಕ್ನಲ್ಲಾಗಿರ್ಬೋದು ಇಲ್ಲ ಪೋಸ್ಟ್ ಆಫೀಸ್ನಲ್ಲಾಗಿರ್ಬೋದು, ಒಂದು RD ಅಂತಾನೆ ತಗೊಂಡ್ರೆ, FD ಅಂತಾನೆ ತಗೊಂಡ್ರೆ, PPF ಅಂತ ತಗೊಂಡ್ರೆ, KVP ಅಂತ ತಗೊಂಡ್ರೆ, ಎಲ್ಲದಕ್ಕೂ ಈ ಗೌರ್ಮೆಂಟ್ ಸ್ಕೀಮ್ನಲ್ಲಿ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಈ SSY ಯೋಜನೆಗೆ ಸ್ವಲ್ಪ ಬಡ್ಡಿ ದರ ಜಾಸ್ತಿ. ಎಷ್ಟು ಅಂದ್ರೆ 8.2% ಪರ್ ಇಯರ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನ ಅತ್ಯುತ್ತಮ ಯೋಜನೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇದರಲ್ಲಿ ಹೂಡಿಕೆ ಮಾಡಿದ ಹಣಕ್ಕಾಗ್ಲಿ ಅಥವಾ ನಮ್ಗೆ ಎಂಡಿನಲ್ಲಿ ಸಿಗುವಂತಹ ಬಡ್ಡಿ ಲಾಭ ಆಗ್ಲಿ ಯಾವುದಕ್ಕೆ ಆದ್ರೂ ₹1 ಟ್ಯಾಕ್ಸ್ ಇರೋದಿಲ್ಲ. ಇದು ಟ್ಯಾಕ್ಸ್ ಫ್ರೀ ಅಂತಾನೆ ಹೇಳ್ಬೋದು. ಇನ್ನು ಸೇಫ್ಟಿ ಬಗ್ಗೆ ಹೇಳೋದಾದ್ರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ನಿಮ್ಮ ಹಣಕ್ಕೆ ಫುಲ್ ಸೆಕ್ಯೂರಿಟಿ ಇದೆ ಅಂತಾನೆ ಹೇಳ್ಬೋದು. 0 ರಿಸ್ಕ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆ ತೆರೆಯಲು ನಿಯಮಗಳೇನು ಅಂತ ಹೇಳೋದಾದ್ರೆ, ಹೆಣ್ಣು ಮಗುಗೆ 10 ವರ್ಷ ಒಳಗಿರಬೇಕು, 10 ವರ್ಷ ಮೀರಿರಬಾರ್ದು. ಅಂದ್ರೆ ಹೆಣ್ಮಗಳು ಹುಟ್ಟಿದ್ಲು ಅಂತ ಅಂದ್ರೆ ಹುಟ್ಟಿದ 30 ದಿನದ ನಂತರ ಹಾಗೂ 10 ವರ್ಷಗಳ ಒಳಗೆ ಮಗುವಿನ ಏಜ್ ಆಗಿರ್ಬೇಕು. 10 ವರ್ಷ ಮೀರಿದ್ರೆ ಈ ಖಾತೆನ ಮಾಡಿಸೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ಹಣ ನಮ್ಗೆ ಎಷ್ಟು ವರ್ಷಕ್ಕೆ ಸಿಗುತ್ತೆ ಅಂತ ಅಂದ್ರೆ, ನೀವ್ ಯಾವತ್ತು ಆ ಖಾತೆನ ತೆರಿತೀರೋ ಆ ಖಾತೆ ತೆರೆದ ವರ್ಷದಿಂದ 21 ವರ್ಷ ಆಗಿರ್ಬೇಕು ನಿಮ್ಮ ಕೈಗೆ ನಿಮ್ಮ ಹಣ ಲಾಭದಾಯಕವಾಗಿ ಸಿಗ್ಬೇಕು ಅಂತ ಅಂದ್ರೆ. ಹಾಗಾದ್ರೆ ನೀವು ಎಷ್ಟು ವರ್ಷ ಹಣನ ಕಟ್ಟಬೇಕು ಅಂತ ಅಂದ್ರೆ 15 ವರ್ಷಗಳ ಕಾಲ ನೀವು ಹಣನ ಕಟ್ಟಬೇಕಾಗುತ್ತೆ. ಹಾಗಾದ್ರೆ ನಾವು ಎಷ್ಟು ಅಮೌಂಟ್ ಇಂದ ಈ ಕನಿಷ್ಠ ಅಮೌಂಟ್ ಎಷ್ಟು, ಗರಿಷ್ಠ ಅಮೌಂಟ್ ಎಷ್ಟು ಅಂತ ಹೇಳೋದಾದ್ರೆ, ಕನಿಷ್ಠ ಅಂತ ಅಂದ್ರೆ ₹250 ವರ್ಷಕ್ಕೆ ಕಟ್ಕೊಂಡು ಹೋಗ್ಬೋದು.
ಜಾಸ್ತಿ ಅಂತ ಅಂದರೆ ಗರಿಷ್ಠ ಅಂತ ಅಂದರೆ 1.5 ಲಕ್ಷದವರೆಗೆ ನೀವು ಕಟ್ಕೊಳ್ತಾ ಹೋಗ್ಬೋದು. ಇದನ್ನ ನೀವು ತಿಂಗಳನಾದ್ರೂ ಕಟ್ಬೋದು, ಕ್ವಾರ್ಟರ್ಲಿನಾದ್ರೂ ಕಟ್ಬೋದು, ಇಲ್ಲ 6 ತಿಂಗಳಿಗಾದ್ರೂ ಕಟ್ಬೋದು, ಇಲ್ಲ ವರ್ಷಕ್ಕೊಂದ್ಸಲಿನಾದ್ರೂ ಕಟ್ಬೋದು. ನೀವು 4 ರೀತಿ ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಆ ಅಮೌಂಟ್ನ ಇನ್ವೆಸ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಹಾಗಾದ್ರೆ ನಿಮ್ಗೆ ಬೆನಿಫಿಟ್ ಹೇಗ್ ಸಿಗುತ್ತೆ ಅಂತ ಅಂದ್ರೆ, ನಾವು ಕಟ್ಟೋದು 15 ವರ್ಷ ಆದ್ರೆ 21 ವರ್ಷಕ್ಕೆ ಅಮೌಂಟ್ ಯಾಕೆ ಬರುತ್ತೆ ಅಂದ್ರೆ, ನೀವು ಕಟ್ಟೋದು 15 ವರ್ಷ, ನೀವು ಯಾವಾಗ ಖಾತೆನ ತೆರಿತೀರೋ ಅವತ್ತಿಂದ 15 ವರ್ಷ ನೀವು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋಗ್ಬೇಕು. 15 ವರ್ಷ ಆದ್ಮೇಲೆ ನೀವು ಯಾವುದೇ ರೀತಿಯ ಅಮೌಂಟ್ನ ಕಟ್ಟೋ ಹಾಗಿಲ್ಲ. 15 ವರ್ಷದ ನಂತರ ಇನ್ನು 6 ವರ್ಷ ಏನಿರುತ್ತೋ ಆ 6 ವರ್ಷ ನೀವು ಅಮೌಂಟ್ನ ಕಟ್ಟಲಿಲ್ಲ ಅಂದ್ರೂ ಕೂಡ ನಿಮ್ಮ ಅಕೌಂಟ್ಗೆ ಬಡ್ಡಿ ಜಮಾ ಆಗ್ತಾ ಹೋಗ್ತಾ ಇರುತ್ತೆ. ಅಕಸ್ಮಾತ್ ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಮಧ್ಯದಲ್ಲಿ ಅಮೌಂಟ್ನ ಎತ್ಕೊಳ್ಬೋದಾ ಅಂದ್ರೆ, 3 ರೀತಿ ಕಾರಣದಿಂದ ನೀವು ಮಧ್ಯದಲ್ಲೇ ಅಮೌಂಟ್ನ ಎತ್ಕೊಳ್ಬೋದು. ಮೊದಲ ಕಾರಣ ಏನಪ್ಪಾ ಅಂತ ಅಂದ್ರೆ, ಮಗುಗೆ 18 ವರ್ಷ ತುಂಬಿದ ನಂತರ ಹೈಯರ್ ಎಜುಕೇಶನ್ಗೋಸ್ಕರ ಅಂತ ಹೇಳಿ ನೀವು ನಿಮ್ಮ ಖಾತೆಯಲ್ಲಿ ಇರುವಂತ ಹಣದಿಂದ 50% ಹಣನ ಎತ್ಕೊಳ್ಬಹುದು. ಅಂದ್ರೆ ಅವ್ರು ನಿಮ್ಗೆ 50% ಹಣನ ನಿಮ್ಗೆ ಹಿಂತಿರುಗಿಸಿ ಕೊಡ್ತಾರೆ. ಇನ್ನು 50% ಅಲ್ಲೇ ಇರುತ್ತೆ. 21 ವರ್ಷ ಆದ ನಂತರ ಅದಕ್ಕೆ ಏನು ಲಾಭ ಸಿಗ್ಬೇಕು ಆ ಲಾಭ ಸಮೇತ ನಿಮ್ ಕೈಗೆ ಬಂದು ಸೇರುತ್ತೆ. ಎರಡನೇ ವಿಧಾನ ಯಾವ್ದಪ್ಪ ಅಂದ್ರೆ, ಹೆಣ್ಣು ಮಗಳಿಗೆ 18 ವರ್ಷ ಆಯ್ತು ಅನ್ನೋಂಥ ಸಂದರ್ಭದಲ್ಲಿ ಅವಳಿಗೆ ಏನಾದ್ರೂ ಮದುವೆ ನಿಶ್ಚಯ ಆದ್ರೆ ನೀವು ಆ ಖಾತೆನ ಕ್ಲೋಸ್ ಮಾಡಿ ನಿಮ್ಗೆ ಎಷ್ಟು ಲಾಭ ಸಿಗ್ಬೇಕು ಅಷ್ಟು ಲಾಭ ಸಿಗುತ್ತೆ. ನೀವು ಕಟ್ಟಿರುವಂತ ದುಡ್ಡು ಜೊತೆಗೆ ಆ ಲಾಭನ ನಿಮ್ಗೆ ಕೊಡ್ತಾರೆ. ಮೂರನೇ ಕಾರಣ ಯಾವ್ದಪ್ಪ ಅಂದ್ರೆ, ನೀವು ಯಾರ ಹೆಸರಿನಲ್ಲಿ ಖಾತೆನ ತೆರೆದಿರ್ತಿರೋ ಆ ಹೆಣ್ಮಗು ಏನಾದ್ರೂ ಅಚಾನೂಕ್ಯ ಕಾರಣಗಳಿಂದ ಮರಣ ಹೊಂದಿದ್ರೆ ಅಂತ ಟೈಮ್ನಲ್ಲೂ ನಿಮಗೆ ಹಣ ವಾಪಸ್ ಸಿಗುತ್ತೆ. ಸಮ್ ಡಾಕ್ಯುಮೆಂಟೇಶನ್ ಎಲ್ಲ ಕೊಟ್ಟು ನೀವು ಹಣನ ವಾಪಸ್ ಪಡ್ಕೊಳ್ಬೇಕಾಗುತ್ತೆ. ಸಮ್ ಡಾಕ್ಯುಮೆಂಟೇಶನ್ ಅಂದ್ರೆ ಡೆತ್ ಸರ್ಟಿಫಿಕೇಟ್ ಜೊತೆಗೆ ಮಗುವಿನ ಆಧಾರ್ ಕಾರ್ಡ್ ಆಗಿರ್ಬೋದು, ಆ ಮಗುಗೆ ನೀವೇನಾಗಬೇಕು ಅನ್ನೋ ಐಡೆಂಟಿಫಿಕೇಶನ್ ಆಗಿರ್ಬೋದು ಅಂತ ಡಾಕ್ಯುಮೆಂಟ್ಗಳನ್ನ ಕೊಟ್ಟು ನೀವು 30 ದಿನದ ಒಳಗಡೆ ಆ ಹಣ ನಿಮ್ಮ ಅಕೌಂಟ್ಗೆ ಬಂದು ಜಮಾ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಆಗಲಿ ಯಾವುದೇ ರೀತಿಯಾದಂತಹ ಭಯ ಬೇಡ. ಹಾಗಾದ್ರೆ ಎಲ್ಲೆಲ್ಲಿ ಈ ಯೋಜನೆನ ಮಾಡಿಸ್ಬೋದು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಗೌರ್ಮೆಂಟ್ ಬ್ಯಾಂಕಲ್ಲೂ ಈ ಯೋಜನೆನ ಮಾಡಿಸ್ಬೋದು, ಅಲ್ಲದೇನೆ ಪ್ರೈವೇಟ್ ಬ್ಯಾಂಕ್ಗಳಲ್ಲೂ ಈ ಯೋಜನೆನ ಮಾಡಿಸ್ಬೋದು, ಜೊತೆಗೆ ಪೋಸ್ಟ್ ಆಫೀಸ್ನಲ್ಲೂ ಈ ಯೋಜನೆನ ಮಾಡಿಸ್ಬೋದು. ಈಗ ಏನೇನು ಡಾಕ್ಯುಮೆಂಟೇಶನ್ ಬೇಕು ಅಂತ ಹೇಳೋದಾದ್ರೆ, ಮಗುವಿನ ಬರ್ತ್ ಸರ್ಟಿಫಿಕೇಟು, ಮಗುವಿನ ಆಧಾರ್ ಕಾರ್ಡು, ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಮಗುವಿಗೆ ತಂದೆ ತಾಯಿ ಗಾರ್ಡಿಯನ್ ಆಗಿರೋದ್ರಿಂದ ಯಾವುದಾದ್ರೂ ಡಾಕ್ಯುಮೆಂಟೇಶನ್ ID ಪ್ರೂಫ್ಗೋಸ್ಕರ ಬೇಕಾಗುತ್ತೆ. ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಇಲ್ಲ ಪಾನ್ ಕಾರ್ಡ್ ಆಗಿರ್ಬೋದು, ಯಾವುದಾದ್ರೂ ಒಂದು ಇಷ್ಟರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟೇಶನ್ಗೋಸ್ಕರ ಬೇಕಾಗುತ್ತೆ. ಜೊತೆಗೆ ಅಪ್ಪ ಅಮ್ಮನ ಫೋಟೋನು ಕೂಡ ಬೇಕು. ಇಷ್ಟೆಲ್ಲ ಇದ್ರೆ ನೀವು ನಾನು ಹೇಳ್ದಾಗೆ ಬ್ಯಾಂಕಲ್ಲಾಗಲಿ, ಗೌರ್ಮೆಂಟ್ ಬ್ಯಾಂಕಲ್ಲಾಗಲಿ, ಇಲ್ಲ ಪ್ರೈವೇಟ್ ಬ್ಯಾಂಕಲ್ಲಾಗಲಿ, ಇಲ್ಲ ಪೋಸ್ಟ್ ಆಫೀಸ್ನಲ್ಲಾಗಲಿ ಈ ಖಾತೆನ ಆರಾಮಾಗಿ ನೀವು ಓಪನ್ ಮಾಡ್ಬೋದು. ಹಾಗಾದ್ರೆ ನೀವು ಪ್ರತಿ ತಿಂಗಳು ಕಟ್ಟೋ ಹಣಕ್ಕೆ 21 ವರ್ಷ ಆದ ನಂತರ ನಿಮ್ಗೆ ಲಾಭ ಎಷ್ಟು ಸಿಗುತ್ತೆ ಅಂತ ನೋಡ್ಕೊಂಡು ಬರೋದಾ, ಬನ್ನಿ. ಇಲ್ಲಿ ಚಾರ್ಟ್ನೇ ರೆಡಿ ಮಾಡಿದ್ದೀನಿ ನೋಡಿ. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವು ಪರ್ ಮಂತು ಇಷ್ಟನ್ನ ಕಟ್ಟಿದ್ರೆ ಇಯರ್ಲಿ ಎಷ್ಟಾಗುತ್ತೆ, ಮತ್ತು ಆಫ್ಟರ್ ಮೆಚುರಿಟಿ ಆದಮೇಲೆ ನಮ್ಮ ಕೈಗೆ ಎಷ್ಟು ಸಿಗುತ್ತೆ ಅನ್ನೋ ಅಂಥದ್ದನ್ನು ಇಲ್ಲಿ ಲೀಸ್ಟ್ ಮಾಡಿದ್ದೀನಿ ನೋಡಿ. ಮಂತ್ಲಿ 250 ರೂಪಾಯಿನ ಕಟ್ಟಿದ್ರೆ ಇಯರ್ಲಿ 3000 ಆಗುತ್ತೆ. ಅಲ್ಲಿ 1.35 ಲ್ಯಾಕಿಂದ 1.45 ಲ್ಯಾಕ್ ಸಿಗುತ್ತೆ. ಮಂತ್ಲಿ ನೀವೇನಾದರೂ 500 ರೂಪಾಯಿನ ಕಟ್ಟಿದ್ರೆ ಇಯರ್ಲಿ 6000 ಆಗುತ್ತೆ. ನಿಮಗೆ 21 ವರ್ಷಕ್ಕೆ 2.7ಇಂದ 2.9 ಲ್ಯಾಕ್ವರೆಗೆ ಸಿಗುತ್ತೆ. ನೀವೇನಾದರೂ ಮಂತ್ಲಿ 1000ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಯರ್ಲಿ 12000 ಆಗುತ್ತೆ. ನಿಮಗೆ 21 ವರ್ಷ ಆದ ನಂತರ 5.4ಇಂದ 5.8 ಲ್ಯಾಕ್ ಸಿಗುತ್ತೆ. ನೀವೇನಾದರೂ ಪರ್ ಮಂತು 2000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಯರ್ಲಿ 24,000 ನಿಮ್ಮ ಹಣ ಆಗುತ್ತೆ. ನಿಮಗೆ ಕೈಗೆ ಸಿಗುವಂಥ ಅಮೌಂಟು ಲಾಸ್ಟಲ್ಲಿ 10.8 ಲ್ಯಾಕಿಂದ 11.6 ಲ್ಯಾಕ್ವರೆಗೆ ಸಿಗುತ್ತೆ. ನೀವೇನಾದರೂ 3000ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪರ್ ಮಂತು ಇಯರ್ಲಿ 36,000 ನಿಮ್ಮ ಅಮೌಂಟ್ ಆಗುತ್ತೆ. ನಿಮಗೆ ಸಿಗೋವಂಥ ಅಮೌಂಟು 16 ಲ್ಯಾಕ್ ಟು 17.5 ಲ್ಯಾಕ್ ಆಗುತ್ತೆ. ನೀವೇನಾದರೂ ಪರ್ ಮಂತು 5000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಅಮೌಂಟ್ ಆಗೋದು ಇಯರ್ಲಿ 60,000 ಆಗುತ್ತೆ. ಲಾಸ್ಟಲ್ಲಿ ಸಿಗೋ ಅಂಥ ಅಮೌಂಟು 27ಇಂದ 29 ಲ್ಯಾಕ್ವರೆಗೆ ಸಿಗುತ್ತೆ.
ನೀವೇನಾದರೂ 10,000ನ ಪರ್ ಮಂತ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಅಮೌಂಟು ಇಯರ್ಲಿ 1.20,000 ಆಗುತ್ತೆ. ನಿಮಗೆ ಲಾಸ್ಟಲ್ಲಿ ಸಿಗೋವಂಥ ಅಮೌಂಟು 54 ಲ್ಯಾಕಿಂದ 57 ಲ್ಯಾಕ್ ಆಗುತ್ತೆ. ನೀವೇನಾದರೂ ತಿಂಗಳಿಗೆ 13,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ದುಡ್ಡು ವರ್ಷಕ್ಕೆ 1,56,000 ಆಗುತ್ತೆ. ನಿಮಗೆ ಲಾಸ್ಟಲ್ಲಿ 21 ಇಯರ್ ಆದಮೇಲೆ ಮೆಚುರಿಟಿ ಆದಮೇಲೆ ಸಿಗೋವಂಥ ದುಡ್ಡು 70 ಲ್ಯಾಕಿಂದ 75 ಲ್ಯಾಕ್ ಸಿಗುತ್ತೆ. ನೋಡಿದ್ರಲ್ಲ ಎಷ್ಟು ಬೆನಿಫಿಟ್ ಇದೆ ಅಂತ. ನೀವು ಕೂಡ ಲೇಟ್ ಯಾಕೆ ಮಾಡ್ತೀರಾ? SSY ಯೋಜನೆನ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ನೋಡ್ಕೊಂಡು ಬಂದ್ರಲ್ಲ, ನಿಮ್ಮ ಹೆಣ್ಮಕ್ಳು ಹೆಸರಿನಲ್ಲಿ ಈ ಖಾತೆನ ಓಪನ್ ಮಾಡಿ, ಈ ಯೋಜನೆನ ಓಪನ್ ಮಾಡಿ. ನೀವು ಎಷ್ಟು ಅಮೌಂಟ್ನ ಹಾಕಿದ್ರೆ ಎಷ್ಟು ಅಮೌಂಟು ನಿಮಗೆ 21 ವರ್ಷದ ನಂತರ ಸಿಗುತ್ತೆ. ಅದು ನಿಮ್ಮ ಮಗಳ ಹೈಯರ್ ಎಜುಕೇಷನ್ಗಾಗಿರ್ಬೋದು, ಇಲ್ಲ ಅಂತ ಅಂದರೆ ಅವಳ ಮದುವೆ ಖರ್ಚಿಗಾಗಿರ್ಬೋದು. ನಿಮಗೆ ಟೆನ್ಷನ್ ಇಲ್ದೇನೆ ರೀತಿ ನಿಮಗೆ ಅದು ಹಣ ಒದಗಿ ಬರುತ್ತೆ. ಒಂದು ಹೆಣ್ಮಗಳು ಒಂದು ಮನೆಯಲ್ಲಿ ಜನಿಸಿದ್ಲು ಅಂತ ಅಂದರೆ ಆ ಸಂತೋಷ, ಸಂಭ್ರಮ, ಸಡಗರ ಎಷ್ಟಿರುತ್ತಲ್ವ. ಅವತ್ತಿಂದನೇ ಅವಳ ಜವಾಬ್ದಾರಿ ಪೂರ ತಂದೆ ತಾಯಿದಾಗಿರುತ್ತೆ. ಆ ಜವಾಬ್ದಾರಿ 21 ವರ್ಷದ ನಂತರ ಆ ಹೊರೆ ಆಗಬಾರ್ದು ಅಂತ ಅಂದರೆ ನೀವು ಮಗು ಹುಟ್ಟಿದ 1 ತಿಂಗಳ ನಂತರದಿಂದನೇ ಈ ಖಾತೆನ ಪ್ರಾರಂಭ ಮಾಡಬೇಕು. ಆ ಖಾತೆನ ಪ್ರಾರಂಭ ಮಾಡೋದ್ರಿಂದ ನಿಮ್ಮ ಮಗಳು ನಿಮಗೆ ಹೊರೆ ಅನ್ಸೋದಿಲ್ಲ. ನಿಜವಾಗ್ಲೂ ಹೇಳ್ಬೇಕು ಅಂದರೆ ಅವಳು ಲಕ್ಷ್ಮೀ ರೂಪನೇ ಇರ್ತಾಳೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ. ಈ ಖಾತೆನ ಓಪನ್ ಮಾಡಿ ನೀವು ಕೇವಲ 250 ರೂಪಾಯಿಯಿಂದ ನೀವು ಸ್ಟಾರ್ಟ್ ಮಾಡ್ಕೊಳ್ತಾ ಬರ್ಬೋದು ಪರ್ ಆ್ಯನ್ಯುವಲ್ಗೆ. ಈ ಯೋಜನೆ ಮನೆಯಲ್ಲಿ 2 ಹೆಣ್ಮಕ್ಳಿಗೆ ಮಾತ್ರ ಸೀಮಿತ. ಅಕಸ್ಮಾತ್ 3 ಜನ ಇದ್ರು ಅಂದರೆ ನೀವು ಜಾಯಿಂಟ್ ಅಕೌಂಟ್ನಲ್ಲಿ ಬೇಕಾದರೆ ಒಬ್ರಿಗೆ 1 ಖಾತೆ, 2ರಿಂದ 1 ಖಾತೆನ ಮಾಡಿಸ್ಕೊಳ್ಬೋದು. ಮತ್ತೆ ಅಕಸ್ಮಾತ್ ನೀವು ಖಾತೆನ ಓಪನ್ ಮಾಡಿ 1 ತಿಂಗಳು ಹಣನ ಕಟ್ಟಿರ್ತೀರಾ, 2 ತಿಂಗಳು ಕಟ್ಟಿರ್ತೀರಾ, ಆ ವರ್ಷ ಪೂರ್ತಿ ಬಿಟ್ಟು ನೆಕ್ಸ್ಟ್ ನೀವು ಕಟ್ಟಕ್ಕೆ ಹೋದ್ರೆ ವರ್ಷದಲ್ಲಿ 50 ರೂಪಾಯಿ ದಂಡ ಅಂತ ಬೀಳುತ್ತೆ. ಅಕಸ್ಮಾತ್ 3 ವರ್ಷ ಬಿಟ್ಟು ಕಟ್ತೀನಿ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಅಮೌಂಟ್ನ ಕಟ್ಟಿ, ಅಂದರೆ ದಂಡನ ಕಟ್ಟಿ ನೀವು ಅಮೌಂಟ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಇನ್ವೆಸ್ಟ್ಮೆಂಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಹೆಣ್ಮಗಳು ಮನೆಯಲ್ಲಿ ಇದ್ದಾಳೆ ಅಂದರೆ ಈ ಯೋಜನೆನ ನೀವು ಮಸ್ಟ್ ಆ್ಯಂಡ್ ಶುಡ್ ಆಗಿ ಮಾಡಿಸ್ಲೇಬೇಕು. ಯಾಕಂದರೆ ಗೌರ್ಮೆಂಟ್ ಸ್ಕೀಮ್ನಲ್ಲಿ ಯಾವುದೇ ಸ್ಕೀಮ್ನಲ್ಲೂ ಕೂಡ 8.2% ಲಾಭನ ಅಂದರೆ ಬಡ್ಡಿ ದರನ ಕೊಡೋದಿಲ್ಲ. ಈ ಸ್ಕೀಮ್ನಲ್ಲಿ ಮಾತ್ರ ಇಷ್ಟು ಬಡ್ಡಿನ ಕೊಡೋವಂಥದ್ದು, ಅದು ಹೆಣ್ಮಗಳಿಗೋಸ್ಕರ. ಸೊ ಹಾಗಾಗಿ ನೀವು ಯಾರು ಕೂಡ ಈ ಯೋಜನೆನ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ನಾನು ಈ ವಿಡಿಯೋನ ಮುಗಿಸೋ ಅಂಥ ಟೈಮ್ ಬಂದಾಯಿತು. ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಬಗ್ಗೆ ಡೌಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟು ಯಾವ್ದು ರೀತಿನಾದರೂ ವಿಡಿಯೋ ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.